ನಮಸ್ಕಾರ. ಪರಿಸರವನ್ನು ರಕ್ಷಿಸಿ, ದೇಶವನ್ನು ರಕ್ಷಿಸಿ, ಧರ್ಮವನ್ನು ರಕ್ಷಿಸಿ, ಸಂವಿಧಾನವನ್ನು ರಕ್ಷಿಸಿ, ಸಂಸ್ಕೃತಿಯನ್ನು ರಕ್ಷಿಸಿ, ಮನುಷ್ಯತ್ವವನ್ನು ರಕ್ಷಿಸಿ ಅಂತ ಹೇಳಿ ಆತಂಕಕಾರಿ ಧ್ವನಿಗಳನ್ನ ನಾವಿಲ್ಲಿ ಸಮಾಜದಲ್ಲಿ ಕೇಳ್ತಾ ಇರ್ತೇವೆ. ಆದರೆ ನಾನು ಎಲ್ಲರಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ, ಮನೋಹಿತಾವಲಯವನ್ನು ರಕ್ಷಿಸಿ, ಸೈಕಾಲಜಿಕಲ್ ಎನ್ವೈರ್ನ್ಮೆಂಟನ್ನ ರಕ್ಷಣೆ ಮಾಡಿ. ನಮ್ಮ ಸೈಕಾಲಜಿಕಲ್ ಎನ್ವೈರ್ನ್ಮೆಂಟ್ ರಕ್ಷಣೆ ಆದರೆ ಸಹಜವಾಗಿ ಈ ಧರ್ಮ, ಮನುಷ್ಯತ್ವ, ದೇಶ, ಭಾಷೆ, ಸಂವಿಧಾನ, ಪ್ರಜಾಪ್ರಭುತ್ವ ಅದೆಲ್ಲವೂ ಕೂಡ ರಕ್ಷಣೆ ಆಗ್ತದೆ. ಅದರ ಬಗ್ಗೆ ಅರಿವು ಉಂಟಾಗ್ತದೆ ಮತ್ತು ಅವುಗಳನ್ನು ಬಳಸುವ, ಉಳಿಸುವ ಗುಣ ನಮ್ಮಲ್ಲಿ ತಾನಾಗೇ ಸೃಷ್ಟಿಯಾಗ್ತದೆ. ಒಬ್ಬ ವ್ಯಕ್ತಿಯ ಆಲೋಚನೆ, ನಡವಳಿಕೆ ಮತ್ತು ಚಟುವಟಿಕೆಗಳು ಇವು ನಿರ್ಧಾರವಾಗುವುದು ಆಯಾ ವ್ಯಕ್ತಿಯ ಮನಸ್ಥಿತಿಯ ಅನುಗುಣವಾಗಿ. ಈ ಮನಸ್ಥಿತಿಯ ಆರೋಗ್ಯಕರವಾಗಿರುವಂತಹ ಲಕ್ಷಣಗಳು ಏನು ಅಂತಂದರೆ, ತನ್ನ ಆಲೋಚನೆಗಳನ್ನು, ತನ್ನ ಭಾವನೆಗಳನ್ನು ಮತ್ತು ತನ್ನ ವರ್ತನೆಗಳನ್ನು ತಾನೇ ಗಮನಿಸಿಕೊಳ್ಳಲು ಆಗುವುದು. ಎರಡನೆಯದಾಗಿ, ಅದಕ್ಕೆ ಕಾರಣ ಏನು ಅಂತ ಕಂಡುಕೊಳ್ಳೋಕ್ಕಾಗತ್ತೆ, ಅದರ ಪರಿಣಾಮ ಏನು ಅಂತ ಅವನಿಗೆ ದೂರದೃಷ್ಟಿ ಇರ್ತದೆ. ಈ ಸಂವೇದನಾಶೀಲತೆಯನ್ನು ಹೊಂದಿದ್ದರೆ ಆತ ತನ್ನ ಭಾವನೆಗಳನ್ನು ರೆಗ್ಯುಲೇಟ್ ಮಾಡ್ಕೊಳ್ಳೋಕ್ಕೆ, ಗಮನಿಸ್ಕೊಳ್ಳೋದಕ್ಕೆ ಮತ್ತು ರೆಗ್ಯುಲೇಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಎರಡನೆಯದಾಗಿ, ಉಳಿಸುವ, ಬಾಳಿಸುವ ಮತ್ತು ಸಂರಕ್ಷಿಸುವ ಮನೋಗುಣವನ್ನು ಹೊಂದಿರ್ತಾನೆ. ನಮ್ಮ ಭಾಷೆ, ಸಂಬಂಧಗಳು, ಇತರರ ಬದುಕು, ನನ್ನ ಬದುಕು ಎಲ್ಲವೂ ಕೂಡ ಉಳಿಬೇಕು, ಬಾಳಬೇಕು. ನಾನು ಯಾವುದರ ಒಂದು ನಾಶಕ್ಕೆ ಕಾರಣ ಆಗಬಾರ್ದು ಅಥವಾ ನನ್ನಿಂದ ನಾಶ ಆಗಬಾರ್ದು. ಈ ರೀತಿಯ ಮನಸ್ಥಿತಿ ಇರುವವನು ಕೂಡ ಆರೋಗ್ಯಕರವಾದ ಮನಸ್ಥಿತಿಯನ್ನು ಹೊಂದಿರುವವನು ಅಂತಲೇ ಅರ್ಥ. ನಮ್ಮ ಈಗಿನ ವರ್ತನೆಗೆ ಮತ್ತು ಚಟುವಟಿಕೆಗಳಿಗೆ ಯಾವುದೋ ಒಂದು ಹಿಂದಿನ ಪ್ರಚೋದನೆ ಅಥವಾ ಪ್ರೇರಣೆ ಇರ್ತದೆ. ಅದು ಏನು ಅದನ್ನು ಗುರುತಿಸ್ಕೊಳ್ಳೋದು ಮತ್ತು ಅದರ ಪ್ರಕಾರವಾಗಿ ನಾನು ವರ್ತಿಸಿದ್ರೆ ಇದರ ಮುಂದಿನ ಪರಿಣಾಮಗಳು ಏನಾಗ್ತದೆ, ಅದರಿಂದ ನನ್ನ ಮತ್ತು ನನ್ನ ಜೊತೆಯವರ ಬದುಕಿಗೆ ಏನಾಗ್ತದೆ, ನನ್ನ ಮುಂದಿನ ಪೀಳಿಗೆಗಳು ಎಂತಹ ಪರಿಸ್ಥಿತಿಯನ್ನು ಎದುರಿಸ್ತವೆ ಅಂತ ಅನ್ನುವ ಆಲೋಚನೆಗಳು ಮಾಡೋಕ್ಕಾಗದೆ ಹೋದರೆ ಆತ ಮಾನಸಿಕವಾಗಿ ಅಸ್ವಸ್ಥ ಎಂದೇ ಅರ್ಥ. ಹಠಮಾರಿತನ, ಜಿದ್ದುಗೇಡು, ಸೇಡು ಮತ್ತು ದ್ವೇಷ ಇವುಗಳಿಂದ ಆತ್ಮಹಾನಿ ಮಾಡಿಕೊಳ್ಳುವುದು, ಅಂದರೆ ತನ್ನ ತಾನು ಹಾನಿ ಮಾಡಿಕೊಳ್ಳೋದು, ಕುಟುಂಬವನ್ನು ಮತ್ತು ಸಾಮಾಜಿಕ ಪರಿಸರವನ್ನು ಎಲ್ಲವನ್ನು ಹಾಳು ಮಾಡುವವನು ಕೂಡ ಈ ಮಾನಸಿಕ ಅಸ್ವಸ್ಥತೆಯ ಲಕ್ಷಣಗಳನ್ನು ಉಳ್ಳವನಾಗಿರ್ತಾನೆ ಅಂತ. ವ್ಯಕ್ತಿ ಒಂಟಿಯಾಗಿ ಆಗಲಿ ಅಥವಾ ಗುಂಪಿನಲ್ಲಾಗಲಿ ವಿನಾಶಕಾರಿಯಾಗಿ ನಡೆದುಕೊಳ್ಳುವುದಕ್ಕೆ ಕುಟುಂಬ, ಶಿಕ್ಷಕರು, ಸಾಮಾಜಿಕ ಪರಿಸರ, ಸಾಂಸ್ಕೃತಿಕ, ಆಧ್ಯಾತ್ಮಿಕ, ರಾಜಕೀಯ ನಾಯಕರು, ಲೇಖಕರು, ಭಾಷಣಕಾರರು, ಮಾಧ್ಯಮದವರು ಇವರು ಎಲ್ಲರೂ ಕೂಡ ಕಾರಣರಾಗ್ತಾರೆ. ವ್ಯಕ್ತಿ ಸಂವೇದನಾಶೀಲವಾಗಿರಬೇಕು, ತನ್ನ ಮತ್ತು ಇತರರ ಜೀವ ಹಾಗೂ ಜೀವನವನ್ನು ಗೌರವಿಸಬೇಕು. ನನ್ನ ಬದುಕು ಮತ್ತು ಇತರರ ಬದುಕು ಬೆಲೆಯುಳ್ಳದ್ದು, ಅದು ಹಾನಿಗೊಳಗಾಗಬಾರ್ದು ಎಂಬ ಸೂಕ್ಷ್ಮತೆಯನ್ನು ತಿಳಿದುಕೊಳ್ಬೇಕು. ಈ ಆರೋಗ್ಯಕರ ಮನಸ್ಥಿತಿ ರೂಪುಗೊಳ್ಳೋದಕ್ಕೆ ಎಲ್ಲರೂ ತಮ್ಮ ತಮ್ಮ ಮಾತುಗಳಲ್ಲಿ, ತಮ್ಮ ತಮ್ಮ ವರ್ತನೆಗಳಲ್ಲಿ, ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಲ್ಲಿ ಪರಸ್ಪರ ಪೂರಕವಾಗಿ ಕೆಲಸ ಮಾಡಬೇಕು. ಯಾವುದೇ ಕಲಾ ಮಾಧ್ಯಮಗಳಲ್ಲಿ, ಸಿನಿಮಾ, ನಾಟಕ, ಯಾವುದೇ ಆಗಲಿ, ಮನೋರಂಜನೆಯ ದಿಕ್ಕಿನಲ್ಲಿ ಹಾಡು, ಸಂಗೀತ, ಅಭಿನಯ ಇವುಗಳ ಮೂಲಕ ಈ ಮನೋಹಿತಾವರಣ, ಸೈಕಾಲಜಿಕಲ್ ಎನ್ವೈರ್ನ್ಮೆಂಟನ್ನು ಡಿಸ್ಟರ್ಬ್ ಮಾಡುವುದು, ಮನುಷ್ಯರ ಮನಸ್ಸಿನಲ್ಲಿ ದ್ವೇಷವನ್ನು ಹುಟ್ಟಿಸುವುದು ಅಥವಾ ವಿನಾಶಕಾರಿಯಾಗಿ ಪ್ರಚೋದಿಸುವುದು, ಇದೆಲ್ಲ ಯಾವುದೇ ಮಾಡಿದ್ರೂ ಕೂಡ ಇದು ಬರೀ ತಪ್ಪಾಗೋದಿಲ್ಲ, ಅಪರಾಧವಾಗ್ತದೆ. ಮತ್ತು ಇದು ಮನುಷ್ಯರ ಪೀಳಿಗೆಯ ವಿಷಯದಲ್ಲಿ, ಮನುಷ್ಯನ ಪೀಳಿಗೆಯ ಅಳಿವು ಉಳಿವಿನ ವಿಷಯದಲ್ಲಿ ಪ್ರಮಾದಗಳೇ ಆಗ್ತದೆ. ನನ್ನ ಅಥವಾ ನಮ್ಮ ಯಾವ ಮಾತುಗಳು, ವರ್ತನೆಗಳು ಇತರರಲ್ಲಿ ವಿನಾಶಕಾರಿಯಾಗಿ ಪ್ರಚೋದಿಸ್ತವೆ ಅನ್ನೋದನ್ನು ಗಮನಿಸ್ಕೊಂಡು ವರ್ತಿಸಲಿಕ್ಕೆ ನಾವು ಎಚ್ಚೆತ್ಕೊಂಡಿದ್ದೀವಿ ಅಂತಂದರೆ ನಾವು ಮನೋಹಿತಾವಲಯವನ್ನು ಅಥವಾ ಸೈಕಾಲಜಿಕಲ್ ಎನ್ವೈರ್ನ್ಮೆಂಟನ್ನ ರಕ್ಷಿಸಲಿಕ್ಕೆ ಮುಂದಾಗಿದ್ದೇವೆ ಅಂತ ಅರ್ಥ. ಸೈಕಾಲಜಿಕಲ್ ನೀಡ್ಸ್, ಎಮೋಷನಲ್ ನೀಡ್ಸ್ ಎಲ್ಲವೂ ಕೂಡ ಬೇರೆ ಫಿಸಿಕಲ್ ನೀಡ್ಸ್ಗಳಂತೆಯೇ, ಅಗತ್ಯಗಳಂತೆಯೇ ಅತ್ಯಂತ ಉಪಯುಕ್ತವಾದದ್ದು ಮತ್ತು ಅಗತ್ಯವಾದದ್ದು. ಈ ಸೈಕಾಲಜಿಕಲ್ ನೀಡ್ಸ್ ಆರ್ ಫುಲ್ಫಿಲ್ಡ್, ಅದು ಏನಾಗ್ತದೆ, ಸಹಜವಾಗಿ ಅವರು ಎಲ್ಲ ಇತರ ಅಗತ್ಯಗಳನ್ನು ಕೂಡ ಅವರು ಪೂರೈಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಈ ಮನಸ್ಥಿತಿ ಮತ್ತು ಪರಿಸ್ಥಿತಿ ಎರಡು ಒಂದಕ್ಕೊಂದು ಪೂರಕವಾಗಿರ್ತದೆ.
ಪರಿಸ್ಥಿತಿಯನ್ನು ಸರಿಮಾಡಲಿಕ್ಕೆ, ಹದಗೊಳಿಸಲಿಕ್ಕೆ ನಮ್ಮ ಮನಸ್ಥಿತಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ನಾವು ಬರೆಯುವ ಮತ್ತು ನಾಟಕ, ಸಿನಿಮಾ, ಭಾಷಣ, ಸಾಧಾರಣವಾಗಿ ಮಾತಾಡುವ ಯಾವುದೇ ಒಂದು ಮತ್ತೊಬ್ಬರ ಮನಸ್ಸಿನಲ್ಲಿ ವಿನಾಶಕಾರಿಯಾಗಿ ವರ್ತಿಸುವಂತೆ ಪ್ರೇರಣೆ ಮಾಡ್ತದೆಯೋ, ದ್ವೇಷವನ್ನು ಹುಟ್ಟಿಸ್ತದೆಯೋ ಇಲ್ಲವೋ, ಅಥವಾ ಸಕಾರಾತ್ಮಕವಾಗಿ ಯಾವ ರೀತಿಯ ಪ್ರೇರಣೆಗಳನ್ನು, ಪ್ರಚೋದನೆಗಳನ್ನು ನಾವು ಕೊಡ್ತೇವೆ ಅಂತ ಅನ್ನುವಂತಹ ಇಂಟ್ರಾಸ್ಪೆಕ್ಷನ್ ಅಥವಾ ಗಮನಿಸಿಕೊಳ್ಳುವುದು, ಅರ್ಥಕೊಳ್ಳೋದು ಶುರು ಆಯಿತು ಅಂತಂದರೆ ನಾವು ಮನೋಹಿತಾವಲಯ ಅಥವಾ ಸೈಕಾಲಜಿಕಲ್ ಎನ್ವೈರ್ನ್ಮೆಂಟನ್ನ ರಕ್ಷಿಸಲಿಕ್ಕೆ ತೊಡಗಿದ್ದೇವೆ ಅಂತಲೇ ಅರ್ಥ. ನಾವು ಪರಸ್ಪರರನ್ನು ಗೌರವಿಸುತ್ತಾ ನಮ್ಮ ಜೀವ ಮತ್ತು ಅವರ ಜೀವ ಎರಡೂ ಅಮೂಲ್ಯವಾದದ್ದು. ಇವುಗಳನ್ನು ಉಳಿಸುವ ಮತ್ತು ಮುಂದಿನ ಪೀಳಿಗೆಗಳನ್ನು ಬಾಳಿಸುವ ದಿಕ್ಕಿನಲ್ಲಿ ವರ್ತಿಸಲಿಕ್ಕೆ ಖಂಡಿತ ಈಗಲ್ಲದೇ ಇದ್ದರೆ ಇನ್ನು ಯಾವಾಗಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಥ್ಯಾಂಕ್ ಯು.